ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾನ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಮನೆಯಲ್ಲೇ ಯಾವ ರೀತಿ ಪನ್ನೀರ್ ಮಾಡ್ಕೋಬೋದು, ತುಂಬ ಸುಲಭವಾಗಿ ಮಾಡ್ಕೋಬೋದು ಇದನ್ನು. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪನ್ನೀರ್ ಮಾಡಲಿಕ್ಕೆ ಹಾಲಲ್ಲಿ ಕೂಡ ಮಾಡ್ತಾರೆ, ಹಾಗೆ ಹಾಲು ಪೌಡ್ರ್ ಕೂಡ ಯೂಸ್ ಮಾಡಿಕೊಂಡು ಮಾಡ್ತಾರೆ. ಕೆಲವೊಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನಿಲ್ಲಿ ಹಾಲನ್ನ ಯಾವ ರೀತಿ ಯೂಸ್ ಮಾಡಿಕೊಂಡು ಪನ್ನೀರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ 3/4 ಲೀಟ್ರು ಹಾಲು ತೊಗೊಂಡಿದ್ದೀನಿ. ನಾನು ಸ್ಪೆಷಲ್ ಆರೆಂಜ್ ಕಲರ್ ಬರುತ್ತಲ್ಲ ಆ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಹಾಗಾಗಿ 3/4 ಲೀಟ್ರು ಹಾಲು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಲ್ವ, ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. 1 ಲೀಟ್ರು ಹಾಲಿಗೆ 1 ನಿಂಬೆಹಣ್ಣು ತೊಗೋಬೇಕು. ನಾನಿಲ್ಲಿ 3/4 ಲೀಟ್ರ್ ಯೂಸ್ ಮಾಡ್ತಿರೋದ್ರಿಂದ 1 ನಿಂಬೆಹಣ್ಣು ಪೂರ್ತಿಯಾಗಿ ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣು ಹಾಕೋಕ್ಕೆ ಇಷ್ಟ ಇಲ್ಲ ಅಂದರು ವೆನಿಗರ್ ಹಾಕೋಬೋದು, ಹಾಗೆ ಮೊಸರು ಕೂಡ ಹಾಕ್ಕೋಬೋದು. ಆದರೆ ನಾನಿಲ್ಲಿ ನಿಂಬೆಹಣ್ಣನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ತುಂಬ ಹುಳಿಯಾಗಿರೋದ್ರಿಂದ ನಮಗೆ ಪನ್ನೀರ್ ಬೇಗನೆ ಸಿಗುತ್ತೆ. ಸೊ 2 ನಿಂಬೆಹಣ್ಣನ್ನ ನಾನು ಈ ರೀತಿ ಹಿಂಡ್ಕೋತಾ ಇದ್ದೀನಿ. ಅಂದರೆ 1 ನಿಂಬೆಹಣ್ಣನ್ನ 2 ಭಾಗ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ನಿಂಬೆಹಣ್ಣಲ್ಲಿರ್ತಕ್ಕಂತಹ ರಸ ಏನಿದೆ ಅದನ್ನು ಈ ರೀತಿ ಹಿಂಡ್ಕೊಂಡು ಇಟ್ಕೋತಾ ಇದ್ದೀನಿ. ಅದರಲ್ಲಿ ಬೀಜ ಏನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಬೀಜನ ಒಂದು ಸ್ಪೂನ್ ಸಹಾಯದಿಂದ ಬೀಜ ಎಲ್ಲ ತೆಗೆದುಬಿಡೋಣ. ಸೊ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು. ನಿಂಬೆಹಣ್ಣು ರಸ ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಡ್ಕೊಂಡು ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಹಾಲಿಗೆ ಯಾವುದೇ ರೀತಿ ನೀರು ಕೂಡ ಯೂಸ್ ಮಾಡಿರಬಾರ್ದು. ನಾನಿಲ್ಲಿ 3/4 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೋಬೋದು. ನಮಗೆ ಇಲ್ಲಿ ಹಾಲು ಕೆನೆ ಕಟ್ಟಬಾರ್ದು, ಹಾಗಾಗಿ ಒಂದು ಸಿಮ್ಮಲ್ಲಿ ಇಟ್ಕೊಂಡು ಮೀಡಿಯಮ್ ಟು ಸಿಮ್ಮಲ್ಲಿ ಇಟ್ಕೋಬೇಕು. ಇದನ್ನು ಚೆನ್ನಾಗಿ ತಿರುಗಿಸ್ಕೋತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ದಪ್ಪ ತಳ ಪಾತ್ರೆನ ತೊಗೊಂಡ್ರೆ ಬೇಗ ತಳ ಹತ್ತೋದಿಲ್ಲ. ಸೊ ಇದು ಸ್ವಲ್ಪ ಕುದೀಲಿಕ್ಕೆ ಸ್ಟಾರ್ಟ್ ಆಗಬೇಕು, ಅಂದರೆ ನೊರೆ ಬರಬಾರ್ದು ಜಾಸ್ತಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದು ಕೆನೆ ಕಟ್ಟಬಾರ್ದು, ಆ ರೀತಿ ನೋಡ್ಕೋಬೇಕು. ಅವಾಗವಾಗ ತಿರ್ಗಿಸ್ಕೋತಾ ಇರಬೇಕು. ಹಾಲು ಚೆನ್ನಾಗಿ ಕುದ್ಬಿಟ್ಟು ಇವಾಗ ಉಕ್ಕೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಆ ಟೈಮಲ್ಲಿ ನಿಂಬೆಹಣ್ಣು ರಸ ಏನು ರೆಡಿ ಮಾಡ್ಕೊಂಡಿದ್ವೋ ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ. ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ನೀವು ತಿರುಗಿಸ್ಕೋತಾ ಇದ್ರೆ ಪನ್ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನಾನು ತೋರಿಸ್ತಾ ಇರೋ ಪ್ರಕಾರನೇ ನೀವು ಮಾಡ್ಕೋಬೋದು. ನೋಡಿ ಇವಾಗ ನಿಂಬೆಹಣ್ಣು ಹಾಕಿದ ತಕ್ಷಣವೇ ಹಾಲು ಒಡೆದೋಗ್ಬಿಡುತ್ತೆ. ಒಡೆದೋಗ್ಬಿಟ್ಟು ಇದು ನೀರು ಒಂದು ಸೈಡು, ಪನ್ನೀರ್ ಒಂದು ಸೈಡ್ ಆಗಿಬಿಡುತ್ತೆ. ಸೊ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ರಸ ಏನು ಇಟ್ಕೊಂಡಿದ್ನೋ ಅದನ್ನು ಕೂಡ ಹಾಕ್ತಾ ಇದ್ದೀನಿ. 1 ನಿಂಬೆಹಣ್ಣು ಪೂರ್ತಿಯಾಗಿ ಹಾಕಿದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ 1 ಲೀಟ್ರಿಗೆ 1 ನಿಂಬೆಹಣ್ಣು ಸಾಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ನೀರು ಸಪ್ರೇಟು ಹಾಗೆ ಪನ್ನೀರ್ ಸಪ್ರೇಟ್ ಹಾಕಿದ್ದೆ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡೋಣ. ಅಲ್ಲಿವರೆಗೂ ಗ್ಯಾಸ್ ಆನಲ್ಲೇ ಇರಬೇಕು. ಸೊ ನೋಡ್ತಾ ಇದ್ದೀರಲ್ವ, ಇದು ಸಪ್ರೇಟ್ ಆಗಿದೆ. ನೀರು ಸಪ್ರೇಟು ಪನ್ನೀರ್ ಸಪ್ರೇಟ್ ಆಗಿದೆ. ಇದು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಈಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಹಾಲು ಏನು ಒಡೆದಿದೆಯೋ ಅದನ್ನೆಲ್ಲ ಸೋಸ್ಕೋಬೇಕಾಗುತ್ತೆ. ಅಂದರೆ ನೀರು ಮತ್ತು ಪನ್ನೀರ್ ಸಪ್ರೇಟ್ ಮಾಡ್ಕೋಬೇಕು. ಈ ರೀತಿ ಒಂದು ಸೋಸೋ ಸ್ಟ್ರೈನರ್ ಇದ್ದರೆ ಬೆಟರ್ ಅಂತಲೇ ಹೇಳ್ಬೋದು, ಇಲ್ಲಾಂದರೆ ನೀವು ಬಟ್ಟೆಲಿ ಕೂಡ ಸೋಸ್ಕೋಬೋದು. ಸೊ ನಾನಿಲ್ಲಿ ಈ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಪನ್ನೀರಲ್ಲಿ ಹುಳಿ ಅಂಶ ಏನಿದೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು. ಹಾಗೆ ಲೈಟಾಗೆ ಪನ್ನೀರಲ್ಲಿ ಹುಳಿ ಇರುತ್ತಲ್ವ, ಸೊ ನಿಂಬೆಹಣ್ಣೆಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ಹುಳಿ ಥರ ಇರುತ್ತೆ, ಅದೆಲ್ಲ ಹೋಗಬೇಕಷ್ಟೆ. ಸೊ ನಾನು ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊಂಡು ಇನ್ನೂ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಪನ್ನೀರಲ್ಲಿ ಹುಳಿ ಅಂಶ ಏನಿರುತ್ತೆ ಅದನ್ನು ಹೋಗೋವರೆಗೂ ಸ್ವಲ್ಪ ಜಾಸ್ತಿ ನೀರಲ್ಲೇ ವಾಶ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ, ನಾನು ತೋರಿಸ್ತಾ ಇರೋ ಥರ ಪನ್ನೀರನ್ನ ಸುಮ್ಮನೆ ಮೇಲ್ಮೇಲೆ ಈ ರೀತಿ ಅಂದ್ಕೋಬೇಕಷ್ಟೆ, ಜಾಸ್ತಿ ಪ್ರೆಸ್ ಮಾಡ್ಕೋಬಾರ್ದು. ಸೊ ಜಸ್ಟು ಈ ರೀತಿ ನಿಧಾನಕ್ಕೆ ಈ ರೀತಿ ಮಾಡ್ಕೋಬೇಕು ಅಷ್ಟೆ. ಸೊ ಟೋಟಲಾಗಿ ಒಂದು 2 ಲೀಟ್ರ್ ನೀರಲ್ಲಿ ಈ ಪನ್ನೀರು ನೀಟಾಗಿ ವಾಶ್ ಮಾಡ್ಕೋಬೇಕಷ್ಟೆ. ಸೊ ನೋಡ್ತಾ ಇದ್ದೀರಲ್ವ, ಸೊ ಫುಲ್ಲು ವೈಟ್ಗೆ ನಮಗೆ ಈ ರೀತಿ ಪನ್ನೀರ್ ರೆಡಿ ಆಗಿರುತ್ತೆ. ಸೊ ನೀರೆಲ್ಲ ಸೋಸ್ಕೋಬೇಕು. ಸೊ ಒಂದ್ಸಲ ಈ ರೀತಿ ನೋಡ್ಕೋಬೇಕು, ಯಾವ ಕರೆಕ್ಟಾಗಿದೆಯೋ ಇಲ್ವೋ ಅಂತ ನೋಡಿಕೊಂಡು ಇದನ್ನು ಇವಾಗ ಒಂದು ಬಟ್ಟೆ ತೊಗೊಂಡಿದ್ದೀನಿ ನಾನು, ಒಂದು ವೈಟ್ ಬಟ್ಟೆನ. ಸೊ ಪನ್ನೀರ್ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ವೈಟ್ ಕ್ಲಾತು, ಬನೀನ್ ಕ್ಲಾತ್ ಬರುತ್ತಲ್ಲ, ಸೊ ಆ ಥರದ್ದಾದರೆ ತುಂಬ ಚೆನ್ನಾಗಿರುತ್ತೆ.
ಸೊ ನೀರೆಲ್ಲ ಆದಷ್ಟು ಕಾಟನ್ ಬಟ್ಟೆ ತೊಗೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ ಪನ್ನೀರ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರಾಂಶ ಇರುತ್ತೆ. ಈ ರೀತಿ ಪನ್ನೀರೆಲ್ಲ ಬಟ್ಟೆಗೆ ಹಾಕಿದ್ಮೇಲೆ ಈ ಬಟ್ಟೆನ ಒಂದ್ಸಲ ಚೆನ್ನಾಗಿ ಹಿಂಡಬೇಕಾಗುತ್ತೆ. ಸೊ ಪನ್ನೀರಲ್ಲಿ ತೇವಾಂಶ ಇರುತ್ತಲ್ಲ, ಸೊ ಅದೆಲ್ಲ ಹೋಗ್ಬಿಟ್ಟು ಡ್ರೈ ಆಗುತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಲ್ವಾ, ಬಟ್ಟೆಗೆ ಹಾಕ್ಬಿಟ್ಟು ಈ ರೀತಿ ಸುಮ್ಮನೆ ಲೈಟಾಗಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕಷ್ಟೆ. ಫುಲ್ಲು ಟೈಟಾಗಿ ಹಿಂಡ್ಲಿಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಆದರೆ ಪನ್ನೀರಲ್ಲಿ ತೇವಾಂಶ ಏನಿದೆ ಅದೆಲ್ಲ ಆಚೆ ಹೋಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಸಾಕಾಗುತ್ತೆ. ಇಷ್ಟ ಆದರೆ ಸಾಕು. ಈಗ ಪನ್ನೀರ್ ರೆಡಿ ಆಗಿರುತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಲ್ವ, ಸೊ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಪನ್ನೀರು. ಇದಿಷ್ಟ ಆದರೆ ಇದ್ರದ್ದು ಕೆಲಸ ಮುಗ್ದಂಗೆ. ಸೊ ಇದನ್ನು ಹೀಗೆ ಕೂಡ ನೀವು ಯೂಸ್ ಮಾಡ್ಬೋದು. ಅಂದರೆ ಪಾಯಸ ಮತ್ತು ಪಲಾವು ಆ ಥರ ಏನಾದರೂ ಮಾಡ್ತೀರಾ ಅಂದರೆ ಇದನ್ನು ಒಂದು ಬಟ್ಲಲ್ಲೇ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ನೀವು ಗ್ರೇವಿ ಟೈಪ್ ಎಲ್ಲ ಮಾಡಲಿಕ್ಕೆ ಕ್ಯೂಬ್ ರೀತಿ ಬರಬೇಕು ಅನ್ನೋದಾದರೆ, ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ, ಈ ಥರ ಪ್ರೊಸೀಜರ್ ನೀವು ಮಾಡಬೇಕಾಗುತ್ತೆ. ಸೊ ಅದೇ ಬಟ್ಟೆಗೆ ನಾನಿಲ್ಲಿ ಪನ್ನೀರ್ನ ಈಕ್ವಲ್ ಥರ ಮಾಡ್ತಾ ಇದ್ದೀನಿ, ಅಂದರೆ ಸ್ಕ್ವೇರ್ ಟೈಪ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ಹಾಗೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕೂಡ ಮಾಡ್ಕೋಬೋದು. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಬಟ್ಟೆನ ಈ ರೀತಿ 4 ಮೂಲೆಗೂ ಈ ರೀತಿ ಚೌಕ ಬರುತ್ತಲ್ವ, ಸೊ ಆ ರೀತಿ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ. ಸೊ ನಾನು 4 ಮೂಲೆಗೂ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ವ, ಇದಿಷ್ಟು ರೆಡಿಯಾಗಿದೆ. ಇವಾಗ ನೋಡ್ತಾ ಇದ್ದೀರಲ್ವ, 4 ಸ್ಕ್ವಯರ್ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಹೀಗೆ ಇಟ್ಬಿಡ್ಬೇಕು. ಒಂದು ಓವರ್ ನೈಟ್ ಫುಲ್ಲು ಇಡಬೇಕು. ಓವರ್ ನೈಟ್ ಆದಮೇಲೆ ನೀವು ತೊಗೊಂಡು ಸ್ಟೋರ್ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಾಡಿಬಿಟ್ಟು ನಾನು ಇಲ್ಲಿಗೆ ಸ್ವಲ್ಪ ವೆಯ್ಟ್ ಇರೋದೇನಾದರೂ ಮೇಲ್ಗಡೆ ಇಡಬೇಕು. ಅಂದರೆ ನಾವು ಯಾವ ಶೇಪ್ ಇಟ್ಟಿರ್ತೀವೋ ಅದೇ ಶೇಪ್ ಬರಬೇಕು ಅಂದರೆ ಈ ರೀತಿ ಕುಟಾಣಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ಇಲ್ಲಾಂದರೆ ಒಂದು ಕಲ್ಲು ಕೂಡ ನೀವು ಇಡ್ಬೋದು. ಈ ರೀತಿ ಇಟ್ಬಿಟ್ಟು ಓವರ್ ನೈಟ್ ಫುಲ್ಲು ಬಿಡಬೇಕು. ಸೊ ನೋಡ್ತಾ ಇದ್ದೀರಲ್ವಾ, ಸೊ ನಾನು ಇಲ್ಲಿ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ. ಇದು ಬೆಳಗ್ಗೆ ಶೂಟ್ ಮಾಡಿರೋದು. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣವೇ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂದ್ಬಿಟ್ಟು. ಸೊ ಬಟ್ಟೆನ ಓಪನ್ ಮಾಡಿದೆ, ಫುಲ್ಲು ಡ್ರೈ ಆಗಿತ್ತು. ಸೊ ಪನ್ನೀರ್ ಕೂಡ ಚೆನ್ನಾಗಿ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ವಾವ್, ಸೂಪರಾಗಿ ಬಂದಿದೆ, ನೋಡ್ತಾ ಇದ್ದೀರಲ್ವಾ. ಸೊ ಹಾಕಿದಾಗ ಯಾವ ರೀತಿ ಇತ್ತು, ಮಾರ್ನಿಂಗ್ ಎದ್ದಾಗ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು. ಆಲ್ಮೋಸ್ಟ್ ಇದು ಒಂದು 200 ಗ್ರಾಮ್ ಅಷ್ಟು ಬಂದಿರುತ್ತೆ ನಿಮಗೆ ಒಂದು 3/4 ಲೀಟ್ರಿಗೆ. ಸೊ ಇದನ್ನು ಈ ರೀತಿ ಉಲ್ಟಾ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ಹಾಗೆ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ತಿಕ್ಕಾಗೆ ಬಂದಿರುತ್ತೆ. ಇಷ್ಟು ಬಂದರೆ ಸಾಕು. ಇದನ್ನು ನೀವು ಆನ್ಲೈನಲ್ಲಿ ಮತ್ತು ಅಂಗಡಿಲೆಲ್ಲ ತೊಗೊಳಕ್ಕೆ ಹೋದರೆ 100 ರುಪೀಸ್ ಅಂತೂ ಬೇಕೇ ಬೇಕು. 200 ಗ್ರಾಮಿಗೆ ಇವಾಗ 100 ರುಪೀಸು. ನಾನು ತುಂಬ ಸಲ ಆನ್ಲೈನಲ್ಲಿ ಕೂಡ ತರಿಸ್ಕೊಂಡಿದ್ದೀನಿ. ಅದಾದಮೇಲೆ ಮನೇಲೇ ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ನಾನು ತುಂಬ ಸಲ ಮನೇಲಿ ಟ್ರೈ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ನಿಮಗೆ ಯಾವ ರೀತಿ ಯಾವ ಶೇಪ್ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಎಷ್ಟು ಸುಲಭವಾಗಿ ಮನೆಯಲ್ಲೇ ನೀವು ಪನ್ನೀರ್ನ ತಯಾರು ಮಾಡ್ಕೋಬೋದು. ಇದನ್ನು ಯಾವ ಶೇಪಲ್ಲಾದರೂ ನೀವು ಕಟ್ ಮಾಡ್ಕೋಬೋದು. ಇಲ್ಲ ನಿಮಗೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕೂಡ ನೀವು ಕಟ್ ಮಾಡ್ಕೋಬೋದು. ಇದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಪನ್ನೀರಲ್ಲಿ ವಿಟಮಿನ್ ಡಿ ಇದೆ. ಇದು ಮೂಳೆ ಗಟ್ಟಿ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕ್ಯೂಬ್ ರೀತಿ ಚೆನ್ನಾಗಿ ಬಂದಿದೆ. ಹಾಗೆ ತುಂಬ ಸಾಫ್ಟಾಗಿರುತ್ತೆ. ಹಾಗೆ ಹುಳಿ ಕೂಡ ಇರೋದಿಲ್ಲ, ಒಂದು ಚೂರು ಹುಳಿ ಇರೋದಿಲ್ಲ. ನಾನು ತೋರಿಸಿರೋ ಯಾವ ರೀತಿ ನಾನು ತೋರಿಸಿದ್ದೀನೋ ಅದೇ ರೀತಿಯೇ ನೀವು ಟ್ರೈ ಮಾಡಿದ್ರೆ ಖಂಡಿತ ನೀವು ಮನೆಯಲ್ಲೇ KG ಗಟ್ಟಲೆ ಪನ್ನೀರ್ನ ಮಾಡ್ಕೋಬೋದು. ಪನ್ನೀರ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಹಾಗೆ ನಮ್ಮ ಮನೇಲಿ ಎಲ್ರಿಗೂ ಕೂಡ ಅಷ್ಟೇ ಪನ್ನೀರ್ ಅಂದರೆ ತುಂಬಾ ಇಷ್ಟ. ಹಾಗೆಯೇ ಪನ್ನೀರ್ ಪಲಾವು, ಪನ್ನೀರ್ ಗ್ರೇವಿ ಈ ರೀತಿ ನೀವು ಮನೆಯಲ್ಲೇ ಸಾಕಷ್ಟು ರೆಸಿಪಿಗಳ್ನ ಕೂಡ ಮಾಡ್ಕೋಬೋದು. ನಮ್ಮ ಮನೇಲಿ ಖಂಡಿತ ಎಲ್ರಿಗೂ ಕೂಡ ಇಷ್ಟ. ಹಾಗಾಗಿ ನಾನು ಒಂದು ಮಂತ್ಲಿ 2 ಟೈಮ್ಸ್ ಆದರೂ ಪನ್ನೀರ್ ರೆಸಿಪಿ ಮಾಡ್ತಾನೆ ಇರ್ತೀನಿ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ನಿಮಗೂ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಹಾಗೆ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.